ಲೀಲಮ್ಮ ಅನ್ನೋ ಮಹಿಳೆ ಗಣೇಶನಿಗೆ ಚಪ್ಪಲಿ ಹಾರ ಹಾಕಿ ಆಮೇಲೆ ಸಿಕ್ಕಾಕಿಕೊಂಡ ಮೇಲೆ ಧರ್ಮ ರಕ್ಷಕರ ಊಸರ ಒಳ್ಳಿತನ ಹೇಗಿರುತ್ತೋ ಅನ್ನೋದನ್ನ ಶ್ರೀ ವಿದ್ಯಾ ಗಣಪತಿ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟ. ಅದಕ್ಕೆ ಆತನಿಗೆ ನಾವು ವಿಘ್ನ ನಿವಾರಕ ಅನ್ನೋದು. ಒಂದ್ ವೇಳೆ ಅಲ್ಲಿ ಲೀಲಮ್ಮನ ಬದಲಿಗೆ ಯಾರೋ ಮುಸ್ಲಿಂ ಹೆಂಗಸು ಇರ್ತಾ ಇದ್ರೆ ಯಪ್ಪ ಅದನ್ನ ನೆನ್ಸ್ಕೊಳ್ಳೋದಿಕ್ಕೂ ಆಗೋದಿಲ್ಲ. ಬರೀ ಬೇಲೂರು ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಒತ್ತಿ ಉರಿತಾ ಇತ್ತೇನೋ. ನಮ್ಮ CT ರವಿ ಅವರು ತಲೆಗೆ ಕೇಸರಿ ಶಾಲು ಕಟ್ಕೊಂಡು ಅಲ್ಲಿ ಠಿಕಾನಿ ಉಡ್ತಾ ಇದ್ರೇನೋ. ಅಶೋಕು ವಿಜಯೇಂದ್ರ ಬೆಂಗಳೂರಿನಿಂದ ಬೇಲೂರು ತನಕ ಚಲೋ ಮಾಡ್ತಾ ಇದ್ರೇನೋ. ಬಿಜಾಪುರದಿಂದಲೇ ಬುಲ್ಡೋಜರ್ನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳು ಸವಾರಿ ಮಾಡ್ಕೊಂಡೇ ಬರ್ತಾ ಇದ್ರೇನೋ. ದೂರದ ದೆಹಲಿಯಲ್ಲಿ ಕೂತ್ಕೊಂಡು ಅಪ್ಪಟ ಹಿಂದಿ ಭಾಷೆಯಲ್ಲಿ ತುಮಾರ ಔರತ್ನೆ ಅಮರ ಗಣೇಶ್ಗೂ ಧಕ್ಕಾದಿ ಅಂತ ಶೋಭಾ ಕರಂದ್ಲಾಜೆ ಮೇಡಮ್ಮು ಭಾಷಣ ಮಾಡ್ತಾ ಇದ್ರೇನೋ. ಹಾಸನ ಪೊಲೀಸರ ಚಾಕಚಕ್ಯತೆಯಿಂದಾಗಿ ಇವೆಲ್ಲ ಅನಾಹುತಗಳು ತಪ್ಪಿ ಹೋಗಿದ್ದಾವೆ. ಆರೋಪಿ ಲೀಲಮ್ಮಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಈ ಧರ್ಮ ರಕ್ಷಕರಿಗೆ ನಾನು ಕೇಳೋ ಪ್ರಶ್ನೆ ಏನಂತಂದ್ರೆ, ಮುಸ್ಲಿಮರು ಅಥವಾ ಬೇರೆ ಬೇರೆ ಧರ್ಮದವರಿಂದ ತಪ್ಪಾದ್ರೆ ಮಾತ್ರ ಹಿಂದೂ ಧರ್ಮ ಕತ್ರೆಮೇಯ ಆಗುತ್ತಾ? ಈಗ ಚಪ್ಪಲಿ ಹಾರ ಹಾಕಿದ್ದು ನಿಮ್ಮ ಸೆಂಟಿಮೆಂಟ್ಸ್ಗೆ ಧಕ್ಕೆ ಆಗ್ಲಿಲ್ವಾ? ಇದು ಭಯೋತ್ಪಾದಕ ನೆಮ್ಮದಿ ಕೆಡಿಸುವ ಕೃತ್ಯ ಅಂತ ಅನಿಸ್ಲಿಲ್ವಾ ನಿಮಗೆ? ರಾಯಚೂರಲ್ಲಿ ಗಣೇಶನ ಮೆರವಣಿಗೆ ಮೇಲೆ ಪ್ರಶಾಂತ್ ಮತ್ತು ಪ್ರವೀಣ್ ಅವರು ಕಲ್ಲು ತೂರಿದಾಗ ಬಾಯಲ್ಲಿ ಕಡುಬನ್ನ ಇಟ್ಕೊಂಡು ಕೂತ್ಕೊಂಡಿದ್ರಿ. ಆಮೇಲೆ ಮದ್ದೂರಿಗೆ ಓಡೋಡ್ ಬಂದ್ರಿ. ಈಗ ಬೇಲೂರಿನಲ್ಲಿ ಚಪ್ಪಲಿ ಹಾರ ಹಾಕಿದ್ರು ನಿಮ್ಮ ಹೋರಾಟ ನಿಮ್ಮ ಹಾರಾಟ ಎಲ್ಲ ಟುಸ್ಪಟಾಕಿ ಆಯ್ತು. ಅದ್ಯಾಕೆ?